ಬಡತನ ನಿರ್ಮೂಲನೆ ಬಗ್ಗೆ ತಾವು ಏನು ಹೇಳಿದರೆ ರಾಮ ಮಂದಿರ ನಿರ್ಮಾಣದ ಬಗ್ಗೆ ಸಾಕಷ್ಟು ಒಂದು ವಿರೋಧ ಮತ್ತು ಚರ್ಚೆ ಆಗ್ತದೆ. ಏನು ಈಗ ಕಾಂಗ್ರೆಸ್ನವರು ರಾಮನೇ ಕಾಲ್ಪನಿಕ ಆಗಿದ್ರು, ಅವರಿಂದ ನಾವೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಈಗ ಇರ್ತಕ್ಕಂಥ ರಾಷ್ಟ್ರೀಯ ಮಂದಿರ ಆಗ್ತಿದೆ ಅಲ್ಲ. ಒಂದು ರಾಮ ಸೇತು ಬಗ್ಗೆ, ರಾಮ ಸೇತು ಇದೆ ಇಲ್ಲ ಅಂಥೇಳಿ ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೆ ಇತ್ತು. ಏನು ರಾಮ ಸೇತು ಇದೆಲ್ಲ ಅಂಥೇಳಿ ಪಾರ್ಲಿಮೆಂಟ್ ಪ್ರಶ್ನೆ ಇತ್ತು. ಯಾವ ಸರ್ಕಾರ ಅಧಿಕಾರದಲ್ಲಿದೆ? ಯಾವ ಸರ್ಕಾರ ಅಧಿಕಾರದಲ್ಲಿದೆ? BJP ಸರ್ಕಾರ. ಪಾರ್ಲಿಮೆಂಟ್ನಾಗ ಏನು ಉತ್ತರ ಕೊಟ್ಟಾರೆ? ರಾಮ ಸೇತು ಬಗ್ಗೆ ನಿಜ ಐತೋ ಇಲ್ಲ ಅಂಥೇಳಿ ಉತ್ತರ ಕೊಟ್ಟಿರ್ತಕ್ಕಂಥವ್ರು ಯಾರು? ಕೇಂದ್ರ ಸರ್ಕಾರ. ನೀವು ಗೂಗಲ್ ಮಾಡಿ ನೋಡ್ರಿ ಏನಿದೆ ಅಂತ ಕೇಳ್ರಿ ಅದನ್ನ. ಈಗ ರಾಮ ಮಂದಿರ ಬಗ್ಗೆ, ರಾಮನ ಬಗ್ಗೆ ನಮಗೆ ಅಷ್ಟೇ ಗೌರವ ಇದೆ, ಅವ್ರದ್ದೇ ಕಾಂಟ್ರಾಕ್ಟ್ ಇಲ್ಲಲ್ಲ. ಸೊ ನಾವು ಸ್ವಲ್ಪ ರಾಮನ ಬಗ್ಗೆ ಪರ ಮಾತಾಡಿದ ತಕ್ಷಣ ಇಷ್ಟ ಯಾಕೆ ಇವರಿಗೆ ಒಂಥರ ಇನ್ಸೆಕ್ಯೂರಿಟಿ ಯಾಕೆ ಇವರಿಗೆ? ರಾಮ ಮುಸ್ಲಿಮರಿರಬೇಕು, ಸಿಖ್ಗೆ ಬೇಕು, ಇಸಾಯಿಗೆ ಬೇಕು, ಬುದ್ಧರಿಗೆ ಬೇಕು, ಎಲ್ಲರಿಗೆ ಬೇಕು. ಸೊ ರಾಮ ಇವ್ರಿಗೆ ಒಂಥರ ರಾಮ ದೇವ್ರು ಇವರಿಗೆ ಕಾಂಟ್ರಾಕ್ಟ್ ಏನಿದೆಯಾ? ಹಾಂ, ನಮಗೆ ದುರ್ಗಮ್ಮ ಬೇಕು, ಮಾರಮ್ಮ ಬೇಕು, ಕಾಳಮ್ಮ ಬೇಕು, ಗಂಡಿ ಮಾರಮ್ಮ ಬೇಕು, ಪಾಂಡುರಂಗ ಬೇಕು, ವಿಟ್ಲ ಬೇಕು, ವಾಸುದೇವ ಬೇಕು, ಎಲ್ಲರೂ ಬೇಕು. ನಮಗೆಲ್ಲ ದೇವ್ರುಗಳು ಬೇಕು. ನಮಗೆ ಸಿಖ್ ಬೇಕು, ಇಸಾಯಿ ಬೇಕು, ಜೀಸಸ್ ಬೇಕು. ಇವ್ರಿಗೇನು ಪ್ರಾಬ್ಲಮ್ ಏನು ಇವ್ರದ್ದು? ಯಾವ ಕಾರಣಕ್ಕೆ ಜಾಗ ಸರಿ ಇಲ್ಲ ಅಂತಿದಾರಲ್ಲ ಅಲ್ರಿ, ಜಾಗ ಸರಿ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದಲ್ಲ. ಸುಪ್ರೀಂ ಕೋರ್ಟ್ ಏನು ಕೊಟ್ಟಿತ್ತು ಅದ್ರ ಮೇಲೆ ಎಕ್ಸ್ಟ್ರಾ, ಅಂದರೆ ಅದೇ ಜಾಗದಲ್ಲಿ ಎಕ್ಸ್ಟ್ರಾ ಜಾಗ ತೊಗೊಂಡು ಆ ಜಾಗಕ್ಕೆ ಕಟ್ಟಿದ್ದಾರೆ ಅಂತ ಜನರಲಾಗಿ ಹೇಳಿರ್ತಕ್ಕಂಥ ಕಮೆಂಟು. ಸೊ ಈಗ ರಾಮ ಮಂದಿರ ತಕ್ಷಣ ರಾಮನ ಪರ ಮಾತಾಡಿದ ತಕ್ಷಣ ಇವ್ರಿಗೆ ಅಂತ ತೊಂದಿದೆ. ರಾಮ ಮಂದಿರ ಕಟ್ಟಬಾರ್ದಂತಲ್ಲ, ಇದು 40% ಕಟ್ಟಿರ್ತಕ್ಕಂಥ ರಾಮ ಮಂದಿರನ ಇವರೇ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಶಂಕರಾಚಾರ್ಯರು ಬಂದಿಲ್ಲ. ಸೊ ನನಗೆ ಗುರುತಿಲ್ಲ, ಏನು ಚರ್ಚೆ ಆ ಕಡೆ ಏನು ನಡೀತಾ ಇದೆ ಗುರುತಿಲ್ಲ. ಯಾಕಂದ್ರೆ ನೀವು ಕೇಳ್ತಕ್ಕಂಥ ಪ್ರಶ್ನೆ ನನಗೂ ಸರಿಯಾಗಿ ಎಕ್ಸಾಕ್ಟ್ಲಿ ಗುರುತಿಲ್ಲ. ವಾಟ್ ಇಸ್ ದ ಕ್ವಶನ್ ಯು ವಾಂಟ್ ಆಸ್ಕ್? ಕೇಳ್ತಾ ಇರೋದು, ನೀವು ಬೆಳಗ್ಗೆ ಹೇಳಿಕೆಯನ್ನು ಕೊಟ್ರಿ, ರಾಮ ಮಂದಿರ ಕಟ್ಟಿದ್ರಿಂದ ಬಡವರಿಗೆ ಹೊಟ್ಟೆ ತುಂಬುತ್ತಾ ಅಂತ. ಹೌದು ಹೌದು ಅಲ್ರಿ, ರಾಮ ಮಂದಿರ ಕಟ್ಟಿರೋದ್ರಿಂದ ನಾನೊಬ್ಬ ಹಿಂದೂನೇ, ಅದರಿಂದ ನೇರವಾಗಿ ಏನು ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಏನು ಕಾಣಲ್ಲ. ದೇವ್ರ ಭಕ್ತಿ ಎಲ್ಲರಿಗಿದೆ, ದೇವ್ರ ಭಕ್ತಿ ಇರ್ತಕ್ಕಂಥದ್ದು ಎಲ್ಲರಿಗಿದೆ. ಅಂದರೆ ಬಡತನ ಇರೋದಿಲ್ಲ ಏನು ದೇವ್ರ ಭಕ್ತರಿಗೆ? ಅಂದರೆ ದೇವ್ರ ಭಕ್ತಿ ಇದ್ದರೆ ಯಾರು ಬಡತನ ಇರೋದಿಲ್ಲ. ಸೊ ಇವರು ಮಂದಿರ ಕಟ್ಟಿ ಓಟ್ ಅದ್ರ ಮೇಲೆ ಕೇಳ್ತಾ ಇದ್ದಾರೆ, ಅದರಿಂದ ನೇರವಾಗಿ ಯಾವ್ದು ಬಡವ್ರಿಗೆ ಅನುಕೂಲ ಆಗಿಲ್ಲ. ದೇವರು ಬಡತನ ಎಲ್ಲರದ್ದು, ಇಡೀ ಪ್ರಪಂಚದಲ್ಲಿ ಬಡತನ ಇದೆ. ಈವನ್ ನೀವು ಅಮೇರಿಕನ್ ಹೋಗೋದು ಕೂಡ ಪೀಪಲ್ ಆರ್ ಸ್ಟಿಲ್ ಆನ್ ವೀಲ್ಸ್ ಆನ್ ಹೋಮ್ ಇರ್ತಾರೆ. ಅಲ್ಲಿ ಕೂಡ ಜನ ಬಸ್ ಸ್ಟ್ಯಾಂಡ್ನಲ್ಲಿಗೂ ಮಲಗ್ತಾರೆ, ಫುಟ್ಪಾತ್ನಲ್ಲಿ ಕೂಡ ಮಲಗ್ತಾರೆ. ಬಡತನ ಅಂತಕ್ಕಂಥದ್ದು ಎಲ್ಲಿವರೆಗೆ ಪ್ರಪಂಚ, ಸೂರ್ಯ ಚಂದ್ರ ದೇವರುಗಳಿದ್ದಾರೆ, ಬಡತನ ಇದ್ದೇ ಇರ್ತದೆ. ಇವರು ಈ 10 ವರ್ಷದಲ್ಲಿ ಬಡತನ ಯಾವ ರೀತಿ ನಿರ್ಮೂಲನೆ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋದ್ ಬದಲು ರಾಮ ಮಂದಿರ ಕಟ್ಟಿರತಕ್ಕಂಥದ್ದು ಹೇಳ್ತಾ ಇದ್ದಾರೆ. ನಾನು ಆ ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು. ಅವ್ರ ಪ್ರಶ್ನೆ ಏನಂದ್ರೆ ಸರ್, ಸಂತೋಷ್ ಲಾಡ್ ಅವರು ರಾಮ ಮಂದಿರ ಕಟ್ಟಿರ್ತಕ್ಕಂಥ ಜಾಗ ಯಾವ ಕಾರಣಕ್ಕೆ ಸರಿ ಇಲ್ಲ ಅಂದ್ರು? ಸರಿ ಇಲ್ಲ ಅಂತ ಹೇಳ್ತಿಲ್ರಿ, ಅಲ್ಲಿ ಏನು ನಾನು ಸರಿ ಇಲ್ಲ ಅಂತ ಹೇಳಿರ್ತಕ್ಕಂಥ ಜಾಗ ಅಲ್ಲ, ಆ ಜಾಗಕ್ಕಿಂತ ಜಾಸ್ತಿನೇ ಕಟ್ಟಿದ್ದಾರೆ. ಅಕ್ವೈರ್ ಮಾಡಿದಾರೆ ಅಂತ. ಜಾಸ್ತಿ ಜಾಗ ಅಕ್ವೈರ್ ಮಾಡಿದ್ದಾರೆ. ಅಕ್ವಿಷನ್ ಕೂಡ ಫಾಲ್ಟ್ ಆಗಿದೆ, ಅದರ ಕೂಡ ಫ್ರಾಡ್ ಆಗಿದೆ. ರಾಮ ಮಂದಿರ ಜಾಗದಲ್ಲಿ ಕೂಡ ಎಲ್ಲಿ ತೊಗೊಂಡಿದ್ದಾರೆ ಅದರ ಕೂಡ ವಹಿವಾಟದ ಫ್ರಾಡ್ ಆಗಿದೆ. ನಾನು ಹೇಳಿರ್ತಕ್ಕಂಥದ್ದು, ಮಾಧ್ಯಮ ಹೇಳಿರ್ತಕ್ಕಂಥದ್ದು ಬೇಕು ಚೆಕ್ ಮಾಡಿ ನೋಡ್ರಿ. ಸರಿಯಾದ ತಪ್ಪು ಬೇಕು ನೀವು ಚೆಕ್ ಮಾಡಿ ನೋಡ್ರಿ. ಅಲ್ಲಿ ವಹಿವಾಟದಲ್ಲಿ ಯಾನಿಗೋ ಕಮ್ಮಿ ರೊಕ್ಕದಾಗ ಕೊಟ್ಟು ಜಾಸ್ತಿ ರೊಕ್ಕದಾಗ ತೊಗೊಂಡು ಏನು ಜಾಗ ಇದೆ, ಆ ಜಾಗ ವಹಿವಾಟದಲ್ಲಿ ಕೂಡ ಅದರ ಅವ್ಯವಹಾರ ಆಗಿದೆ. ಲಾಸ್ಟ್ ಟೈಮ್